চলো নিজ নিকেতনে, সংসার বিদেশে বিদেশির বেশে ভ্রম কেন অকারণে, মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿಶ್ವವಿಜೇತ ವಿವೇಕಾನಂದ ಭಾಗ 2, ವಿವೇಕ ವಿಸ್ಮಯ 1ನೇ ತುಣುಕು. ಇಲ್ಲಿಯವರೆಗೂ ನಾವು ಗಮನಿಸಿರೋ ಹಾಗೆ 2022ರಲ್ಲಿ ಪ್ರಾರಂಭವಾಗಿದ್ದಂತಹ ಸ್ವಾಮಿ ವಿವೇಕಾನಂದರ ಭವ್ಯ ಜೀವನವನ್ನು ಪರಿಚಯ ಮಾಡಿಕೊಡುವಂತಹ ಮೊದಲನೇ ಭಾಗವಾದಂತಹ ವೀರ ಸನ್ಯಾಸಿ ವಿವೇಕಾನಂದ ಅನ್ನುವಂತಹ ಪುಸ್ತಕದ ಅಧ್ಯಯನವನ್ನು ತಮ್ಮೆಲ್ಲರ ಪ್ರೀತಿಪೂರ್ವಕ ಸಮರ್ಪಕ ಭಾವದೊಂದಿಗೆ ಸಂಪೂರ್ಣಗೊಳಿಸಿದ್ವಿ. ಸುದೀರ್ಘ 2 ವರ್ಷಗಳು ಸ್ವಾಮಿ ವಿವೇಕಾನಂದರ ಭವ್ಯ ಜೀವನವನ್ನು ಆಲಿಸಿದಿವಿ. ಸ್ವಾಮಿ ವಿವೇಕಾನಂದರ ಜೀವನವಾದಂತಹ 2ನೇ ಭಾಗ ವಿಶ್ವವಿಜೇತ ವಿವೇಕಾನಂದ ಈಗ ಇಂದಿನಿಂದ ಪ್ರಾರಂಭಗೊಳ್ತಾ ಇದೆ. ಸ್ವಾಮಿ ವಿವೇಕಾನಂದರನ್ನ ಅಧ್ಯಯನ ಮಾಡುವಂತಹ ಈ ಪವಿತ್ರ ಸಂಕಲ್ಪಿತ ಯಜ್ಞದಲ್ಲಿ ನಿಮ್ಮೆಲ್ಲರ ಸಹಭಾಗಿತ್ವ ನಿಜಕ್ಕೂ ಕೂಡ ಸ್ಫೂರ್ತಿದಾಯಕ ಅಂತಲೇ ಭಾವಿಸ್ತೇನೆ. ಇಂದಿನಿಂದ ನಾವು ಪ್ರಾರಂಭ ಮಾಡ್ತಿರುವಂಥದ್ದು ವಿಶ್ವವಿಜೇತ ವಿವೇಕಾನಂದ. ಮೊದಲು ಮುನ್ನುಡಿ ಸ್ವಾಮಿ ಹರ್ಷಾನಂದಜಿ ಮಹಾರಾಜ್, ಬ್ರಹ್ಮಲೀನ ಪರಮಪೂಜ್ಯ ಸ್ವಾಮಿ ಹರ್ಷಾನಂದಜಿ ಮಹಾರಾಜ್, ಅಧ್ಯಕ್ಷರು ರಾಮಕೃಷ್ಣ ಮಠ ಬೆಂಗಳೂರಿನಲ್ಲಿ ಇದ್ದಂಥವರು ಈ ಪುಸ್ತಕಕ್ಕೆ ಮುನ್ನುಡಿಯನ್ನ ಬರೆದಿದ್ದಾರೆ. ಈ ಮುನ್ನುಡಿ ಅಥವಾ ಲೇಖಕರ ನುಡಿ ಅನ್ನುವಂಥದ್ದು ಯಾವಾಗಲೂ ಕೂಡ ನಮಗೆ ಇಡೀ ಪುಸ್ತಕವನ್ನು ಒಮ್ಮೆಗೆ ಪರಿಚಯ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡುತ್ತೆ. ಹಾಗಾಗಿ ಮುನ್ನುಡಿಯೊಂದಿಗೆ ಈ ಅಧ್ಯಯನವನ್ನು ಇವತ್ತಿಗೆ ಪ್ರಾರಂಭ ಮಾಡೋಣ. ಮುನ್ನುಡಿಯಲ್ಲಿ ಹರ್ಷಾನಂದಜಿ ಬರೀತಾ ಇದ್ದಾರೆ, ನಾವು ಯಾವ ಜಗತ್ತಿನಲ್ಲಿ ಜೀವಿಸಿದೆಯೋ ಅದರ ಕರ್ತೃವಾದಂತಹ ದೇವರು ಅಂತ ಕರಿತೀವಿ. ಈ ಜಗತ್ತಿನ ಸ್ಥಿತಿಗಳನ್ನು ನಿಯಮಿಸುವಂತಹ ಭಗವದ್ ಇಚ್ಛೆಗೆ ಋತು ಅಂತ ಹೆಸರು ಕೊಟ್ಟಿದ್ದಾರೆ. ವೈಯಕ್ತಿಕ ಸ್ತರದಲ್ಲಿ ಇದು ಸತ್ಯ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಸತ್ಯವಚನ, ವಚನ ಸತ್ಯ ಅನ್ನುವಂಥ 2 ರೂಪದಲ್ಲೂ ಕೂಡ ಈ ಪದಗಳು ಅಭಿವ್ಯಕ್ತಗೊಳ್ಳುತ್ತೆ. ಸಾಮಾಜಿಕ ಸ್ತರದಲ್ಲಿ ಮಾನವರ ಸಂಬಂಧದ ಪ್ರಶ್ನೆ ಬಂದಾಗ ಅದೇ ಧರ್ಮ ಅಂತ ಆಗತ್ತೆ. ಇಡೀ ಜಗತ್ತನ್ನ, ಜನಾಂಗಗಳನ್ನ, ಪ್ರಜೆಗಳನ್ನ ಪರಸ್ಪರ ಪ್ರೀತಿ ಸೌಹಾರ್ದಗಳಿಂದ ನಡೆದುಕೊಳ್ಳೋ ಹಾಗೆ ಮಾಡುವಂಥದ್ದನ್ನೇ, ಅಂತಹ ತತ್ವವನ್ನ ಧರ್ಮ ಅಂತ ಕರೆದಿರೋದು ಹೌದು. ನೀತಿ ನಿಯಮಗಳು, ಕರ್ತವ್ಯದಾಯಿತ್ವ, ನ್ಯಾಯನಿಷ್ಠೆ ಇದೆಲ್ಲ ಧರ್ಮದ ಎಷ್ಟೋ ಮುಖಗಳು ಅಂತ ಕೂಡ ಹೇಳ್ಬೋದು. ಧರ್ಮ ಅನ್ನುವಂಥದ್ದು ದೃಢವಾಗಿದ್ರೆ ಬಹುಜನ ಹಿತ, ಬಹುಜನ ಸುಖಗಳು ಸಾಧ್ಯವಾಗತ್ತೆ. ಧರ್ಮ ಕುಗ್ಗುಬಿಟ್ರೆ ಸಮಾಜ ಅಸ್ತವ್ಯಸ್ತವಾಗತ್ತೆ. ನಷ್ಟವಾದ್ರೆ ಸರ್ವನಾಶ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಸಮಾಜದಲ್ಲಿ ಧರ್ಮದ ಸಮತೋಲನ ತಪ್ಪಿದಾಗ, ಜಗತ್ತಿನಲ್ಲಿ ಏರುಪೇರು ಆದಾಗ ಅವತಾರ ಪುರುಷರು ಆವಿರ್ಭವಿಸಿ ಧರ್ಮ ಸಂಸ್ಥಾಪನೆಯನ್ನ ಮಾಡ್ತಾರೆ ಅಂತ ನಾವು ಕೇಳಿದ್ದೀವಿ. ಧರ್ಮ ಸಂಸ್ಥಾಪನೆಯು ದುಷ್ಟ ಶಿಕ್ಷಣಕ್ಕಿಂತ ಅಧಿಕವಾದಂತಹ ಶಿಷ್ಟ ರಕ್ಷಣೆಯನ್ನ ಅವಲಂಬಿಸಿರತ್ತೆ. ಶಿಷ್ಟರ ರಕ್ಷಣೆಗಿಂತ ಹೆಚ್ಚಾಗಿ ದುಷ್ಟರನ್ನ ಅದೃಷ್ಟಪರರನ್ನಾಗಿ ಮಾಡುವಂಥದ್ದು ಕೂಡ ಅದರ ಆದ್ಯ ಕರ್ತವ್ಯ. ಅದೃಷ್ಟರನ್ನ ಅಂಥವ್ರಂತ ಸತ್ಪುರುಷರನ್ನಾಗಿ ಮಾಡುವಂತಹ ಭಾರ ಕೂಡ ದುಡಿದು ಶುದ್ಧ ಸಾತ್ವಿಕ ಅವತಾರವಾದಂತಹ ಭಗವಾನ್ ಶ್ರೀರಾಮಕೃಷ್ಣರು ಸಾಧನೆ ಮಾಡಿದ್ದು ಇದನ್ನೇ. ಅವರ ಅದ್ಭುತ ಸಾಧನೆ 3 ಮುಖಗಳಲ್ಲಿ ನಾವು ಗಮನಿಸಬಹುದು. ಒಂದು, ಸನಾತನ ಧರ್ಮದ ಹಾಗೆ ಇತರ ಧರ್ಮಗಳ ಎಲ್ಲ ಸಾಧನಾ ಪಥಗಳನ್ನು ಅನುಸರಿಸಿ ಅದೆಲ್ಲ ಒಂದೇ ಸತ್ಯದ ಸಾಕ್ಷಾತ್ಕಾರಕ್ಕೆ ಕರೆದುಕೊಂಡು ಹೋಗುತ್ತೆ ಅನ್ನುವಂತಹ ಅನುಭವವನ್ನು ಕಂಡುಕೊಂಡಿದ್ದು. 2ನೇದಾಗಿ, ತಮ್ಮ ಅತ್ಯದ್ಭುತ ಅತೀಂದ್ರಿಯ ಅನುಭವವನ್ನ ಅವುಗಳಿಗೆ ಮಾತುಗಳಲ್ಲಿ ಉಪದೇಶ ಮಾಡದಲೇ ಅದೆಲ್ಲದಕ್ಕೂ ಕರೆದುಕೊಂಡು ಹೋಗಿ ಸಾಧನೆಯನ್ನ ಆಬಾಲ ವೃದ್ಧರಿಗೂ ಕೂಡ ಅರ್ಥವಾಗುವಂತ ರೀತಿಯಲ್ಲಿ ಸರಳ ಮಾತುಗಳಲ್ಲಿ ಉಪದೇಶ ಮಾಡಿದ್ದು 2ನೇದು. ಸ್ವಾಮಿ ವಿವೇಕಾನಂದರ ಅಥವಾ ಶ್ರೀರಾಮಕೃಷ್ಣರ ಎಲ್ಲ ಪ್ರವಚನಗಳನ್ನ, ಎಲ್ಲ ಮೆಸೇಜ್ ಅನ್ನ ಗಮನಿಸಿದ್ರೆ ಇಟ್ ಇಸ್ ಸೋ ಸಿಂಪಲ್.
ಈ ಪುಣ್ಯ ಕಾರ್ಯ ಪ್ರಭಾವಶಾಲಿಯಾಗಿ ಶತಮಾನಗಳವರೆಗೆ ಮುಂದುವರಿಬೇಕಾದ್ರೆ ಅದರ ಪವಿತ್ರ ಸನ್ಯಾಸಿ ಪರಂಪರೆಯನ್ನ ನಿರ್ಮಿಸಿದ್ದು 3ನೇ ಹಂತ. ಈ 3ನೇ ಕಾರ್ಯದ ಭಾರವನ್ನ ಅವರು ಹೇರಿದ್ಯಾರ ಹೆಗಲ ಮೇಲೆ ಗೊತ್ತೇನೋ? ಅದು ಮತ್ಯಾರೂ ಅಲ್ಲ, ಸ್ವಾಮಿ ವಿವೇಕಾನಂದರ ವಿಶಾಲವಾದ ಭುಜಗಳ ಮೇಲೆ. ವೀರ ಸನ್ಯಾಸಿ ವಿವೇಕಾನಂದದಲ್ಲಿ ಗಮನಿಸಿದೆವು, ಶ್ರೀರಾಮಕೃಷ್ಣರು ದೇಹತ್ಯಾಗ ಮಾಡುವಂತ ಸಂದರ್ಭದಲ್ಲಿ ಈ ಎಲ್ಲ ಯುವಕರ ಭಾರವನ್ನ ನಿನ್ನ ಮೇಲೆ ಹಾಕಿದೇನಪ್ಪ ಅಂತ ಶ್ರೀರಾಮಕೃಷ್ಣರು ಹೇಳಿದ್ದನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕು. ಹೀಗಿದ್ದಾಗ ಈ ಗುರುತರ ಜವಾಬ್ದಾರಿಯನ್ನ ಅತ್ಯಂತ ಸಮರ್ಪಕವಾಗಿ ಯಶಸ್ವಿಯಾಗಿ ನೆರವೇರಿಸಿದವರು ಸ್ವಾಮಿ ವಿವೇಕಾನಂದರು. ಇದರ ಅಂಗವಾಗಿ ಅವರ ಕಾಲ್ನಡಿಗೆಯಲ್ಲಿ ಇಡೀ ಭಾರತವನ್ನ ಸುತ್ತಿದ್ದು, ಪಡಬಾರದ ಕಷ್ಟಗಳನ್ನ ಪಟ್ಟಿದ್ದು. ಆದರೆ ಹಾಗೆ ಮಾಡುವಾಗ ಅವರು ಅತಿ ಸೂಕ್ಷ್ಮ ಮತ್ತೆ ತೀಕ್ಷ್ಣ ದೃಷ್ಟಿಯಿಂದ ಜನಜೀವನವನ್ನ ಪರಿಶೀಲನೆ ಮಾಡಿ ನಮ್ಮ ಸಮಾಜದ ಅಂತಸತ್ವವನ್ನ ಸರಿಯಾಗಿ ಕಂಡುಹಿಡಿದವರು ಸ್ವಾಮೀಜಿ. ನಮ್ಮ ಸಮಸ್ಯೆಯ ಮೂಲ, ಅದರ ಪರಿಹಾರವನ್ನ ಕಂಡುಹಿಡಿದವರು ಸ್ವಾಮೀಜಿ. ಪರಿಹಾರವನ್ನ ಕಂಡುಹಿಡಿದಷ್ಟೇ ಅಲ್ಲ, ಅದನ್ನ ಕಾರ್ಯಗತ ಮಾಡೋದಕ್ಕೆ ಸ್ವಾಮೀಜಿ ಪಟ್ಟಂತಹ ಅಥವಾ ಪಾಶ್ಚಾತ್ಯ ದೇಶಗಳಿಗೂ ಕೂಡ ಹೋಗ್ಬೇಕಾಗಿ ಬಂತು. ದಾಸ್ಯದಲ್ಲಿ ನರಳ್ತಾ ಇದ್ದಂತಹ ಭಾರತದಿಂದ ಸ್ವತಂತ್ರವೂ ಸಂಪದ್ಭರಿತವೂ ಚೇತನಯುಕ್ತವೂ ಆಗಿದ್ದಂತಹ ಅಮೆರಿಕಕ್ಕೆ ಹೋದ್ರೂ ದಾಸನ ಹಾಗೆ ನೈಚ್ಛಾನುಸಂಧಾನ ಮಾಡದಲೇ ಚಿರ ಸ್ವತಂತ್ರ ಸಿಂಹದ ಹಾಗೆ ಹೋದ್ರು. ಅಲ್ಲಿ ವೇದಿಕೆಯ ಮೇಲೆ ನಿಂತು ಗುಡುಗದ್ರು. ವೇದಾಂತ ವಾಣಿಯ ವಾರಿಯನ್ನ ವರ್ಷಿಸಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈ ನಿಟ್ಟಿನಲ್ಲಿ ವಿಶ್ವವಿಜೇತ ವಿವೇಕಾನಂದ ಸಂಪುಟ 2ನೇದು ಇದು ನಿಜಕ್ಕೂ ರೋಮಾಂಚಕಾರಿಯಾಗಿದೆ. ಯಾರು ಸ್ವಾಮಿ ವಿವೇಕಾನಂದರನ್ನ ಅಧ್ಯಯನ ಮಾಡ್ತಾರೋ ನಿಜವಾಗಿಯೂ ಅವರು ಮಹಾಪುರುಷ ಸಿಂಹಿಣಿಯರಾಗ್ತಾರೆ ಅನ್ನೋದರಲ್ಲಿ ಮತ್ತೊಂದು ಚಿಂತನೆ ಇಲ್ಲ. ಸ್ವಾಮಿ ಹರ್ಷಾನಂದ, ಅಧ್ಯಕ್ಷರು, ರಾಮಕೃಷ್ಣ ಮಠ, ಬೆಂಗಳೂರು. ಮುಂದಿನ ಧ್ವನಿಯ ತುಣುಕಲ್ಲಿ ಈ ಕೃತಿಯನ್ನ ರಚಿಸಿದಂತಹ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜರವರ ಸಂದೇಶವನ್ನ ಗಮನಿಸೋದರಲ್ಲಿದ್ದೀವಿ. ಜಯ ರಾಮಕೃಷ್ಣ.